ನಮಸ್ತೆ ಎಲ್ಲರಿಗೂ. ಲಕ್ಕಿ ಟಿಪ್ಸ್ ವಿತ್ ಗುರೂಜಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಾಲಚಕ್ರವು ನಿರಂತರವಾಗಿ ಉರುಳುತ್ತಾ ಸಾಗುವಂತೆ ನಕ್ಷತ್ರಗಳ ಗತಿಯು ಬದಲಾಗುತ್ತಿರುತ್ತದೆ. 2026ನೇ ವರ್ಷವು ಕುಂಭರಾಶಿಯವರ ಪಾಲಿಗೆ ಕೇವಲ ಮತ್ತೊಂದು ಹೊಸ ವರ್ಷವಲ್ಲ, ಬದಲಿಗೆ ಇದು ನಿಮ್ಮ ಜೀವನದಲ್ಲಿ ಇದುವರೆಗೆ ಅಡಗಿದ್ದ ಸತ್ಯಗಳು ಮತ್ತು ರಹಸ್ಯಗಳು ಒಂದೊಂದಾಗಿ ಹೊರಬರುವ ಸಂಧಿಕಾಲವಾಗಿದೆ. ಇಷ್ಟು ದಿನಗಳ ಕಾಲ ನಿಮಗೆ ತಿಳಿಯದಿದ್ದ ಅನೇಕ ವಿಷಯಗಳು ನಿಧಾನವಾಗಿ ಬೆಳಕಿಗೆ ಬರಲಿವೆ. ನಿಮ್ಮ ಸುತ್ತಮುತ್ತಲ ಇರುವವರು ಯಾರು ನಿಮ್ಮವರು, ಯಾರು ಕೇವಲ ನಟನೆಯ ಮುಖವಾಡ ಹಾಕಿಕೊಂಡಿದ್ದಾರೆ ಎಂಬ ಸತ್ಯವು ಈ ವರ್ಷ ನಿಮಗೆ ಸ್ಪಷ್ಟವಾಗಿ ಗೋಚರವಾಗಲಿದೆ. ಈ ವರ್ಷ ನಡೆಯುವ ಕೆಲವು ಘಟನೆಗಳು ನಿಮ್ಮ ಜೀವನದ ಒಟ್ಟಾರೆ ಚಿಂತನೆಗೆ ಒಂದು ಹೊಸ ತಿರುವು ನೀಡಲಿವೆ. ನಿಮ್ಮೊಳಗಿನ ಆತ್ಮಶಕ್ತಿಯು ಜಾಗೃತವಾಗಿ ನೀವು ನಿಮ್ಮ ಜೀವನವನ್ನು ಇದುವರೆಗೆ ನೋಡದ ಹೊಸ ದೃಷ್ಟಿಕೋನದಿಂದ ನೋಡಲು ಪ್ರಾರಂಭಿಸುತ್ತೀರಿ. ವಿಶೇಷವಾಗಿ ಮೌನವಾಗಿ ಎಲ್ಲವನ್ನು ಗಮನಿಸುವ ನಿಮ್ಮ ಗುಣವು ಈ ವರ್ಷ ನಿಮಗೆ ದೊಡ್ಡ ಜೀವನದ ಪಾಠ ಕಲಿಸಲಿದೆ. ಈ ವಿಡಿಯೋದಲ್ಲಿ ಕುಂಭರಾಶಿಯವರ ಜೀವನದಲ್ಲಿ 2026ರಲ್ಲಿ ಸಂಭವಿಸಲಿರುವ ನಿಗೂಢ ಘಟನೆಗಳನ್ನು ವಿವರವಾಗಿ ತಿಳಿಯೋಣ. ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಲಭಿಸುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಮತ್ತು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ವ್ಯಕ್ತಿತ್ವದ ರೂಪಾಂತರ ಮತ್ತು ರಾಹುವಿನ ಮಾಯಾಜಾಲ. ಕುಂಭರಾಶಿಯವರು ಎಂದರೆ ಮೂಲತಃ ಶನಿ ಮಹಾತ್ಮನ ಮೂಲ ತ್ರಿಕೋನ ರಾಶಿಯವರು. ಈ ರಾಶಿಯು ಬುದ್ಧಿವಂತಿಕೆಯ ರಹಸ್ಯ ಮತ್ತು ವೈಜ್ಞಾನಿಕ ಆಲೋಚನೆಯ ಸಂಕೇತವಾಗಿದೆ. ನೀವು ಗಾಳಿಯಂತೆ ಎಲ್ಲೆಡೆ ಇರುತ್ತೀರಿ, ಆದರೆ ಸುಲಭವಾಗಿ ಯಾರ ಕೈಗೂ ಸಿಗುವುದಿಲ್ಲ. ಆದರೆ 2026ರಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ವಿಚಿತ್ರವಾದ ಬದಲಾವಣೆ ಕಂಡುಬರುತ್ತೆ. ಈ ವರ್ಷದ ಅತಿ ದೊಡ್ಡ ಗುಪ್ತ ರಹಸ್ಯವೇನೆಂದರೆ ರಾಹುವಿನ ನೆರಳು ಮತ್ತು ಶನಿಯ ಹೆಜ್ಜೆ. 26ರಲ್ಲಿ ಮಾಯಾವಿ ಗ್ರಹದ ರಾಹುವು ನಿಮ್ಮ ರಾಶಿಯ ಮೇಲೆ ಪ್ರಬಲವಾದ ಪ್ರಭಾವವನ್ನು ಬೀರುತ್ತಾನೆ. ಇದರ ಪರಿಣಾಮವಾಗಿ ನಿಮ್ಮ ವ್ಯಕ್ತಿತ್ವದಲ್ಲಿ ಊಹಿಸಲು ಅಸಾಧ್ಯವಾದ ಬದಲಾವಣೆಗಳು ಕಂಡುಬರುತ್ತೆ. ಸಮಾಜದ ಕಟ್ಟುಪಾಡುಗಳಿಗೆ ಮತ್ತು ನಿಯಮಗಳಿಗೆ ಬದ್ಧರಾಗಿ ನಡೆಯುತ್ತಿದ್ದ ನೀವು ಈ ವರ್ಷ ನಿಯಮಗಳನ್ನು ಮುರಿದು ಹೊಸ ದಾರಿಯನ್ನು ಸೃಷ್ಟಿಸಲು ಹಂಬಲಿಸುತ್ತೀರಿ. ನಿಮ್ಮ ಈ ದಿಢೀರ್ ಬದಲಾವಣೆಯು ನಿಮ್ಮ ಮನೆಯವರಿಗೂ ಮತ್ತು ಸ್ನೇಹಿತರಿಗೂ ಆಶ್ಚರ್ಯ ಮತ್ತು ಆಘಾತವನ್ನು ಉಂಟು ಮಾಡುತ್ತೆ. 2026ರ ಆರಂಭದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಬಗೆಯ ಭ್ರಮೆ ಅಥವಾ ಗೊಂದಲಗಳು ಮನೆ ಮಾಡಬಹುದು. ರಾಹುವು ಬುದ್ಧಿಯ ಮೇಲೆ ಪ್ರಭಾವ ಬೀರುವುದರಿಂದ ನಿಮಗೆ ಅನೇಕ ಅದ್ಭುತವಾದ ಐಡಿಯಾಗಳು ಬರುತ್ತೆ. ಆದರೆ ಆ ಆಲೋಚನೆಗಳು ಎಷ್ಟು ವಿಭಿನ್ನವಾಗಿರುತ್ತೆ ಎಂದರೆ ಸಾಮಾನ್ಯ ಜನರಿಗೆ ಅದು ಹುಚ್ಚನಂತೆ ಕಾಣಬಹುದು. ಇಲ್ಲಿರುವ ಗುಪ್ತ ರಹಸ್ಯವೇನೆಂದರೆ ಜಗತ್ತು ನಿಮ್ಮನ್ನು ಟೀಕಿಸಿದರೂ ನೀವು ಅದನ್ನು ಲೆಕ್ಕಿಸಬಾರದು. ಏಕೆಂದರೆ 2026ರಲ್ಲಿ ನಿಮ್ಮ ತಲೆಯಲ್ಲಿ ಬರುವ ಆಲೋಚನೆಗಳು ಭವಿಷ್ಯದ ದೊಡ್ಡ ಆವಿಷ್ಕಾರಗಳು ಆಗಿವೆ. ನೀವು ತಂತ್ರಜ್ಞಾನ, ಜ್ಯೋತಿಷ್ಯ ಅಥವಾ ಈ ಗುಪ್ತ ವಿದ್ಯೆಗಳ ಕಡೆ ಅತಿಯಾದ ಆಕರ್ಷಣೆಯನ್ನು ಬೆಳೆಸಿಕೊಳ್ಳುತ್ತೀರಿ. ನಿಮ್ಮ ಮೆದುಳು ಈ ಕೆಲಸ ಮಾಡಲು ಪ್ರಾರಂಭ ಮಾಡುತ್ತೆ, ಬ್ರಹ್ಮಾಂಡದ ಸಂಕೇತಗಳನ್ನು ಗ್ರಹಿಸಲು ಪ್ರಾರಂಭಿಸುತ್ತೆ. ಆದರೂ ಎಚ್ಚರವಿರಲಿ, ರಾಹುವು ಮಾಯಾವಿಯಾಗಿರುವುದರಿಂದ ಅವನು ನಿಮ್ಮನ್ನು ದಾರಿ ತಪ್ಪಿಸುವ ಸಾಧ್ಯತೆಯೂ ಇದೆ, ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಪ್ರೇರೇಪಿಸಬಹುದು. ಆದ್ದರಿಂದ ಈ ವರ್ಷ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಿಮ್ಮ ಬುದ್ಧಿಗಿಂತ ಅನುಭವಿಗಳ ಮಾತನ್ನು ಕೇಳುವುದು ನಿಮಗೆ ರಕ್ಷಣೆಯನ್ನು ನೀಡುತ್ತೆ. ದೈಹಿಕ ಬದಲಾವಣೆ ಮತ್ತು ಒಂಟಿತನದ ವರದಾನ. ಈ ವರ್ಷ ಕುಂಭರಾಶಿಯವರ ದೈಹಿಕ ರೂಪದಲ್ಲಿಯೂ ಬದಲಾವಣೆಗಳು ಆಗುತ್ತೆ. ನೀವು ನಿಮ್ಮ ವೇಷಭೂಷಣವನ್ನು, ಕೇಶವಿನ್ಯಾಸವನ್ನು ಅಥವಾ ಮಾತನಾಡುವ ಶೈಲಿಯನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳಲು ಇಷ್ಟಪಡುತ್ತೀರಿ. ಇದು ನಿಮ್ಮ ಹಳೆಯ ಅಹಂಕಾರವನ್ನು ಬಿಟ್ಟು ಹೊಸ ಅವತಾರವನ್ನು ತಾಳುವ ಪ್ರತಿಕ್ರಿಯೆಯಾಗಿದೆ. ಮುಖ್ಯವಾದ ರಹಸ್ಯವೇನೆಂದರೆ ಒಂಟಿತನದ ಭಯ ಮತ್ತು ಆಕರ್ಷಣೆ. ಕುಂಭರಾಶಿಯವರು ಸಾಮಾನ್ಯವಾಗಿ ಜನಸಂದಣಿಯನ್ನು ಇಷ್ಟಪಡುತ್ತಾರೆ, ಆದರೆ 2026ರಲ್ಲಿ ನೀವು ಜನರ ಮಧ್ಯೆ ಇದ್ದರೂ ಒಂದು ಬಗೆಯ ಒಂಟಿತನವನ್ನು ಅನುಭವಿಸುತ್ತೀರಿ. ನಿಮ್ಮನ್ನು ಯಾರೂ ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ಭಾವನೆ ನಿಮ್ಮನ್ನು ಕಾಡಬಹುದು. ಆದರೆ ಈ ಒಂಟಿತನವೇ ನಿಮಗೆ ವರದಾನವಾಗಲಿದೆ. ನೀವು ಯಾವಾಗ ಏಕಾಂತದಲ್ಲಿ ಕುಳಿತಿರುತ್ತೀರೋ ಆಗ ನಿಮ್ಮ ಒಳಗಿನ ಶಕ್ತಿ ಜಾಗೃತವಾಗುತ್ತೆ. ಸಾಡೆಸಾತಿಯ ಅಂತಿಮ ಹಂತದ ಪರಿಣಾಮ ಇರುವುದರಿಂದ ಮಾನಸಿಕ ಒತ್ತಡ ಇದ್ದೇ ಇರುತ್ತೆ. ಆದರೆ ರಾಹು ನಿಮಗೆ ಒತ್ತಡವನ್ನು ಎದುರಿಸುವ ಕುತಂತ್ರ ಮತ್ತು ಬಲವನ್ನು ಕಲಿಸಿಕೊಡುತ್ತಾನೆ. ಈ ವರ್ಷ ಕುಂಭರಾಶಿಯವರ ಕನಸುಗಳು ಬಹಳ ವಿಚಿತ್ರವಾಗಿರುತ್ತವೆ.
ನಿಮಗೆ ಹಾವುಗಳು, ಎತ್ತರದ ಕಟ್ಟಡಗಳು ಅಥವಾ ಹಾರುವ ವಸ್ತುಗಳ ಕನಸುಗಳು ಬೀಳಬಹುದು. ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಹುವು ಸರ್ಪದೋಷ ಅಥವಾ ಪೂರ್ವಜರ ಸಂಕೇತವಾಗಿದ್ದಾನೆ. ಆದ್ದರಿಂದ ಈ ಕನಸುಗಳು ನಿಮ್ಮ ಪೂರ್ವಜರು ನಿಮ್ಮೊಂದಿಗೆ ಸಂವಹನ ನಡೆಸುತ್ತಿರುವ ಸೂಚನೆಯಾಗಿರಬಹುದು. ಈ ವರ್ಷ ನೀವು ಕುಲದೇವರ ಆರಾಧನೆಗೆ ಅಥವಾ ನಾಗಾರಾಧನೆಗೆ ಹೆಚ್ಚಿನ ಮಹತ್ವ ನೀಡಿ. ಇದು ನಿಮ್ಮ ಜೀವನದಲ್ಲಿ ಬರುವ ಅನಿರೀಕ್ಷಿತ ಅಡೆತಡೆಗಳನ್ನು ನಿವಾರಿಸುತ್ತೆ. ನಿಮ್ಮ ಮನಸ್ಸು ಅಸ್ಥಿರವಾಗಿರಬಹುದು. ಒಂದು ಕ್ಷಣ ಸಂತೋಷವಾಗಿರುವ ನೀವು ಮರುಕ್ಷಣವೇ ಚಿಂತೆಗೆ ಜಾರುತ್ತೀರಾ. ಭಾವನಾತ್ಮಕ ಏರಿಳಿತವನ್ನು ನಿಯಂತ್ರಿಸುವುದೇ ಈ ವರ್ಷದ ಮೊದಲ ಸವಾಲಾಗಿದೆ. ಈ ಧನಸ್ಥಾನ, ಕುಟುಂಬ ಮತ್ತು ಮಾತಿನ ರಹಸ್ಯ. ಈಗ ನಾವು ಕುಂಭರಾಶಿಯವರ ಜೀವನದ ಎರಡನೇ ಮತ್ತು ಅತಿ ಮುಖ್ಯವಾದ ಭಾಗವಾದ ಹಣ, ಕುಟುಂಬ ಮತ್ತು ಮಾತಿನ ಬಗ್ಗೆ ಇರುವ ಈ ಗುಪ್ತ ರಹಸ್ಯಗಳನ್ನು ನೋಡೋಣ. 2026ರಲ್ಲಿ ನಿಮ್ಮ ರಾಶ್ಯಾಧಿಪತಿ ಶನಿಯು ನಿಮ್ಮ ರಾಶಿಯಿಂದ 2ನೇ ಮನೆಗೆ ಅಂದರೆ ಈ ಮೀನ ರಾಶಿಗೆ ಪಾದಾರ್ಪಣೆ ಮಾಡುತ್ತಾನೆ. 2ನೇ ಮನೆ ಎಂದರೆ ಧನ ಮತ್ತು ಕುಟುಂಬ ಸ್ಥಾನ. ಇಲ್ಲಿ ಶನಿ ಬರುವುದು ಎಂದರೆ ನಿಮ್ಮ ಆರ್ಥಿಕ ಜೀವನದಲ್ಲಿ ಒಂದು ಕಟ್ಟುನಿಟ್ಟಿನ ಶಿಸ್ತು ಜಾರಿಗೆ ಬರುವುದೆಂದರ್ಥ. ಈ ವರ್ಷದ ಆರ್ಥಿಕ ರಹಸ್ಯವೇನೆಂದರೆ ಹಣ ಬರುತ್ತದೆ, ಆದರೆ ಅದನ್ನು ಅನುಭವಿಸಲು ನಿಮಗೆ ಸಮಯ ಅಥವಾ ಸ್ವಾತಂತ್ರ್ಯ ಇರುವುದಿಲ್ಲ. ಶನಿಯು ನಿಮಗೆ ಹಣ ಗಳಿಸುವ ಅವಕಾಶವನ್ನು ನೀಡುತ್ತಾನೆ, ಆದರೆ ಅದನ್ನು ಮೋಜು ಮಸ್ತಿಗಾಗಿ ಖರ್ಚು ಮಾಡಲು ಬಿಡುವುದಿಲ್ಲ. ನೀವು ಗಳಿಸಿದ ಹಣವು ನೇರವಾಗಿ ಕುಟುಂಬದ ಜವಾಬ್ದಾರಿಗಳಿಗೆ, ಸಾಲ ತೀರಿಸಲು ಅಥವಾ ಭವಿಷ್ಯದ ಹೂಡಿಕೆಗೆ ಹೋಗುತ್ತೆ. ನಿಮ್ಮ ಜೇಬು ತುಂಬಿದ್ದರೂ ಮನಸ್ಸು ಯಾವುದೋ ಒಂದು ಕೊರತೆಯಿಂದ ಖಾಲಿಯಾದಂತೆ ಭಾಸವಾಗಬಹುದು. ಕುಂಭರಾಶಿಯವರ ಮಾತು ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. 2ನೇ ಮನೆ ಇಲ್ಲಿ ವಾಕ್ಸ್ಥಾನವಾಗಿರುವುದರಿಂದ ಅಲ್ಲಿ ಶನಿ ಮತ್ತು ರಾಹುವಿನ ಪ್ರಭಾವವು ನಿಮ್ಮ ಮಾತನ್ನು ಕಠೋರವಾಗಿ ಅಥವಾ ನಿಗೂಢವನ್ನಾಗಿ ಮಾಡುತ್ತಾರೆ. ಇಲ್ಲಿರುವ ಈ ಗುಪ್ತ ರಹಸ್ಯ ಮತ್ತು ಎಚ್ಚರಿಕೆ. ನಿಮ್ಮ ಬಾಯೇ ನಿಮಗೆ ಶತ್ರುವಾಗಬಹುದು. ನೀವು ಸತ್ಯವನ್ನೇ ಹೇಳಿದರೂ ಅದು ಕೇಳುವವರಿಗೆ ಕಹಿಯಾಗಿ ಅಥವಾ ಅಹಂಕಾರದ ಮಾತಾಗಿ ಕೇಳಬಹುದು. ಇದರಿಂದಾಗಿ ಕುಟುಂಬದಲ್ಲಿ ಅಥವಾ ಸ್ನೇಹಿತರ ಬಳಗದಲ್ಲಿ ಅನಗತ್ಯ ಜಗಳಗಳು ಉಂಟಾಗುತ್ತವೆ. ನೀವು ಹಾಸ್ಯಕ್ಕೆ ಆಡಿದ ಮಾತು ಕೂಡ ಗಂಭೀರ ಸ್ವರೂಪ ಪಡೆಯಬಹುದು. ಆದ್ದರಿಂದ 2026ರಲ್ಲಿ ಕುಂಭರಾಶಿಯವರು ಮೌನವ್ರತ ಆಚರಿಸುವುದು ಅಥವಾ ಕಡಿಮೆ ಮಾತನಾಡುವುದು ಅತ್ಯಂತ ದೊಡ್ಡ ರಕ್ಷಣಾ ಸ್ತೋತ್ರವಾಗಿದೆ. ಕುಟುಂಬ ಜೀವನದಲ್ಲಿ 2026 ಒಂದು ಪರೀಕ್ಷೆಯ ಕಾಲವಾಗಿದೆ. ನಿಮ್ಮ ಮನೆಯಲ್ಲಿರುವ ಹಿರಿಯರ ಜೊತೆ ಅಥವಾ ನಿಮ್ಮ ಸಂಗಾತಿಯ ಜೊತೆ ಹಣಕಾಸಿನ ವಿಚಾರವಾಗಿ ಭಿನ್ನಾಭಿಪ್ರಾಯಗಳು ಬರುತ್ತೆ. ಕುಟುಂಬದ ಯಾವುದೋ ಹಳೆಯ ರಹಸ್ಯ ಈ ವರ್ಷ ಹೊರಬರುವ ಸಾಧ್ಯತೆ ಇದೆ. ಅದು ಆಸ್ತಿಯ ವಿಚಾರವಾಗಿರಬಹುದು ಅಥವಾ ಸಂಬಂಧಗಳ ವಿಚಾರನೇ ಆಗಿರಬಹುದು. ರಾಹುವು ಅನಿರೀಕ್ಷಿತ ಘಟನೆಗಳ ಕಾರಕನಾಗಿರುವುದರಿಂದ ಕುಟುಂಬದಲ್ಲಿ ಶುಭ ಅಥವಾ ಅಶುಭ ಕಾರ್ಯಗಳು ನಡೆಯಬಹುದು. ನೀವು ಕುಟುಂಬದ ಆಧಾರ ಸ್ತಂಭವಾಗಿ ನಿಲ್ಲಬೇಕಾಗುತ್ತೆ. ನಿಮ್ಮ ವೈಯಕ್ತಿಕ ಇಷ್ಟಗಳನ್ನು ಬದಿಗಿಟ್ಟು ಕುಟುಂಬದವರ ಏಳಿಗೆಗಾಗಿ ದುಡಿಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇದನ್ನು ತ್ಯಾಗ ಎನ್ನುವ ಬದಲು ನಿಮ್ಮ ಕರ್ತವ್ಯವೆಂದು ಭಾವಿಸಿದರೆ ನಿಮಗೆ ಮಾನಸಿಕ ನೆಮ್ಮದಿ ಸಿಗುತ್ತೆ. ಆರೋಗ್ಯದ ರಹಸ್ಯ ಮತ್ತು ಕಾಣದ ಕಾಯಿಲೆಗಳು. ಕುಂಭರಾಶಿಯ ಜೀವನದ ಪಯಣದಲ್ಲಿ 2026 ಮತ್ತೊಂದು ಮಹತ್ವದ ಘಟಕವೆಂದರೆ ಅದು ಅವರ ಆರೋಗ್ಯದ ವಿಚಾರ. ಕುಂಭರಾಶಿಯು ಕಾಲಪುರುಷನ ಮೀನ ಖಂಡಗಳನ್ನು ಅಥವಾ ಕಾಲುಗಳನ್ನು ಪ್ರತಿನಿಧಿಸುತ್ತೆ. ಆದರೆ ಈ ವರ್ಷ ರಾಹು ಮತ್ತು ಶನಿಯ ಪ್ರಭಾವದಿಂದ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಒಂದು ಬಗೆಯ ಒಗಟು ಅಥವಾ ನಿಗೂಢತೆ ಸೃಷ್ಟಿಯಾಗುತ್ತೆ. ಇಲ್ಲಿರುವ ಅತ್ಯಂತ ದೊಡ್ಡ ಗುಪ್ತ ರಹಸ್ಯವೇನೆಂದರೆ ಕಾಣದ ಕಾಯಿಲೆ ಮತ್ತು ಮನಸ್ಸಿನ ಭ್ರಮೆ. ದೈಹಿಕವಾಗಿ ನೀವು ಎಷ್ಟೇ ಸದೃಢವಾಗಿ ಕಂಡರೂ ಮನಸ್ಸಿನಲ್ಲಿ ಯಾವುದೋ ಕಾಯಿಲೆ ಇದೆ ಎಂಬ ಆತಂಕ ನಿಮ್ಮನ್ನು ಕಾಡಬಹುದು. ನೀವು ವೈದ್ಯರ ಬಳಿ ಹೋಗಿ ಪರೀಕ್ಷೆ ಮಾಡಿಸಿದರೂ ಎಲ್ಲ ವರದಿಗಳು ಸಾಮಾನ್ಯವಾಗಿ ಬರುತ್ತೆ. ಆದರೆ ನಿಮಗೆ ಮಾತ್ರ ವಿಪರೀತ ಸುಸ್ತು ಮತ್ತು ನಿರುತ್ಸಾಹ ಅನುಭವಕ್ಕೆ ಬರಬಹುದು. ಇದಕ್ಕೆ ಮುಖ್ಯ ಕಾರಣ ರಾಹುವಿನ ಛಾಯೆ. ಈ ಛಾಯಾಗ್ರಾಹಕವು ನಿಮ್ಮ ನರಮಂಡಲದ ಮೇಲೆ ಪ್ರಭಾವ ಬೀರುವುದರಿಂದ ಅತಿಯಾದ ಆಲೋಚನೆ ಮಾಡುವುದು ನೀವು ನಿಲ್ಲಿಸಬೇಕು. ಈ 2026ರಲ್ಲಿ ಸವಾಲುಗಳು ನಿಮ್ಮನ್ನು ಹೊಳೆಯುವ ವಜ್ರವಾಗಿ ಮಾಡುತ್ತೆ. ಈ ಮಾಹಿತಿ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.